ಖ್ಯಾತ ಹಿಂದಿ ಯೂಟ್ಯೂಬರ್ ಲೈವ್ನಲ್ಲೇ ಸುಸೈಡ್ಗೆ ಅಟೆಂಪ್ಟ್ ಮಾಡಿದ್ದಾನೆ. ಸೊ ಲೈವ್ ಸ್ಟ್ರೀಮ್ ಮಾಡ್ತಾನೆ ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಆತ ಈಗ ಆಕ್ಸಿಡೆಂಟ್ ಮಾಡಿಕೊಂಡು ಈಗ ಆಸ್ಪತ್ರೆ ಪಾಲಾಗಿದ್ದಾನೆ. ಸಾಯಬೇಕು ಅಂತ ನಿರ್ಧಾರ ಮಾಡಿ ಆತ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದ. ಆದರೆ ಈಗ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. UK07 ರೈಡರ್ ಖ್ಯಾತಿಯ ಅನುರಾಗ್ ಧೋಬಲ್ ಸಾಯುವನ್ನು ಯತ್ನ ಮಾಡಿರುವಂಥ ಯೂಟ್ಯೂಬರ್ 70,98,000 ಫಾಲೋವರ್ಸನ್ನು ಈತ ಸೋಷಿಯಲ್ ಮೀಡಿಯಾದಲ್ಲಿ ಹೊಂದಿದ್ದಾನೆ. ಸುಮಾರು 7.9 ಮಿಲಿಯನ್. ಇನ್ನು ಕಾರಣ ಕೇಳಿದ್ರೆ ನಿಜವಾಗ್ಲೂ ಒಂದು ರೀತಿ ಆಶ್ಚರ್ಯ ಆಗುತ್ತೆ. ಕೌಟುಂಬಿಕ ಕಲಹ, ಪತ್ನಿಯಿಂದ ದೂರ ಆಗಿದ್ದ, ಡಿಪ್ರೆಷನ್ಗೆ ಒಳಗಾಗಿದ್ದ, ಅದರ ಜೊತೆಗೆ ಪೋಷಕರ ಕಿರುಕುಳ ತಾಳೋಕ್ಕಾಗದೆ ಈತ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾನೆ ಅನ್ನೋದನ್ನ ಖುದ್ದಾಗಿ ಆತನೇ ಹೇಳ್ತಾನೆ. ಇದು ನನ್ನ ಕೊನೆಯ ವಿಡಿಯೋ ಅನ್ನುವಂಥ ಮಾತನ್ನ ಆ ಒಂದು ವಿಡಿಯೋದಲ್ಲಿ ಆತನೇ ಹೇಳ್ತಾನೆ. ಇದಾದ ಮೇಲೆ ಲೈವ್ ಸ್ಟ್ರೀಮ್ ಮಾಡ್ಕೊಳ್ತಾ ಆತ ಹೈವೇನಲ್ಲಿ ಫಾಸ್ಟ್ ಆಗಿ ಕಾರನ್ನ ಓಡಿಸಿ ಡಿವೈಡರ್ಗೆ ಅದನ್ನ ಡಿಕ್ಕಿ ಹೊಡಿಸಿ ಸಾಯುವಂಥ ಒಂದು ಯತ್ನವನ್ನ ಮಾಡಿದ್ದ. ಆದರೆ ಈಗ ಸದ್ಯಕ್ಕೆ ಆತ ಗಾಯಗಳಿಂದ ಬಚಾವಾಗಿದ್ದಾನೆ ಹಾಗೂ ಆಸ್ಪತ್ರೆ ಪಾಲಾಗಿದ್ದಾನೆ. ನೋಡಿ, ಆ ಒಂದು ಸಂದರ್ಭದಲ್ಲಿ ಆತ ಹೇಳ್ತಾನೆ ಅಂದರೆ ಲೈವ್ ವಿಡಿಯೋ ಸ್ಟ್ರೀಮ್ ಆಗ್ತಿರುವಂತಹ ಸಂದರ್ಭದಲ್ಲಿ ಮುಂದಿನ ಜನ್ಮದಲ್ಲಿ ಬರ್ತೀನಿ ಮಮ್ಮಿ, ಆ ಪ್ರೀತಿ ನನಗೆ ಕೊಡು ಅನ್ನುವಂಥ ಮಾತನ್ನ ಹೇಳ್ತಾನೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವಿದ್ಯಶ್ರೀ. ನಿಜವಾಗ್ಲೂ ವುಮೆನ್ಸ್ ಡೇ ದಿನ ಈ ವಿಷಯವನ್ನ ಮಾತಾಡ್ತಿದ್ರೆ ಒಂದು ರೀತಿ ಆಶ್ಚರ್ಯ ಅಂತ ಅನ್ಸುತ್ತೆ. ಅಂದ್ರೆ ಗಂಡಸರಿಗೂ ಕೂಡ ಡಿಪ್ರೆಷನ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕಾಡುತ್ತೆ ಅಂತ. ಯಾಕಂದ್ರೆ ಡಿಪ್ರೆಷನ್ ಅಂತಂದ್ರೆ ಕೇವಲ ನಾವು ಮಹಿಳೆಯರಿಗೆ ಮಾತ್ರನೇ ಇರುತ್ತೆ ಅಂತ ಆ ರೀತಿಯಾಗಿ ಜನರಲೈಸ್ ಆಗ್ಬಿಟ್ಟಿದೆ. ಬಟ್ ಇಂಥ ಖಿನ್ನತೆಗೂ ಇಂಥ ಯೂಟ್ಯೂಬರ್ಗಳು ಅಂದ್ರೆ ಆ ಒಂದು ಅಟ್ರಾಕ್ಷನ್, ಆ ಒಂದು ಲೈಮ್ ಲೈಟ್ ಸಿಕ್ಕಿರುವಂಥ ವ್ಯಕ್ತಿಗಳಿಗೂ ಈ ರೀತಿಯಾದಂಥ ಒಂದು ಖಿನ್ನತೆ ಕಾಡುತ್ತೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ವಿದ್ಯಶ್ರೀ? ರಾಹುಲ್, ಪುರುಷರು ಮಹಿಳೆಯರು ಅನ್ನೋದಕ್ಕಿಂತಲೂ ಈ ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಎಕ್ಸ್ಪೋಜರ್, ಒಂದೊಮ್ಮೆ ಸಿಗುವಂತಹ ಅತಿ ದೊಡ್ಡ ಮಟ್ಟದ ಖ್ಯಾತಿ, ಅದಾದ ನಂತರ ಆಗುವಂತಹ ನಿರ್ಲಕ್ಷ್ಯ ಅಥವಾ ಅದಾದ ನಂತರ ಆಗುವಂತಹ ಇಗ್ನೋರೆನ್ಸ್, ಅದು ಯಾವ ರೀತಿಯಲ್ಲಿ ಅದು ಹೆಣ್ಮಕ್ಳೇ ಇರ್ಲಿ ಅಥವಾ ಗಂಡ್ಮಕ್ಳೇ ಇರ್ಲಿ ಅವರನ್ನ ಮಾನಸಿಕ ಖಿನ್ನತೆಗೆ ತಳ್ಳುತ್ತೆ ಅಥವಾ ಮಾನಸಿಕ ಒತ್ತಡಕ್ಕೆ ತಳ್ಳುತ್ತೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. UK07 ರೈಡರ್ ಯೂಟ್ಯೂಬ್ ನಲ್ಲಿ ಈತ ದೊಡ್ಡ ಮಟ್ಟದಲ್ಲಿ ಪ್ರಖ್ಯಾತಿಯನ್ನ ಪಡೆದಿದ್ದಂತ ಒಬ್ಬ ಯುವಕ. 70,98,000 ಫಾಲೋವರ್ಸ್ ಇದ್ದಾರೆ ಈತನಿಗೆ. ಯಾವುದೇ ಈವೆಂಟಿಗೆ ಹೋದ್ರು ನೂರಾರು ಜನ, ಸಾವಿರಾರು ಜನ ಆ ಜಾಗದಲ್ಲಿ ಸೇರ್ತಾ ಇದ್ರು. ಅಷ್ಟು ದೊಡ್ಡ ಫ್ಯಾನ್ ಫಾಲೋವಿಂಗ್. ರೀಸೆಂಟ್ ಒಂದೆರಡು ವರ್ಷದ ಹಿಂದೆ ಹಿಂದಿ ಬಿಗ್ ಬಾಸ್ ನಲ್ಲೂ ಕೂಡ ಈತ ಕಾಣಿಸ್ಕೊಂಡಿದ್ದ. ಆ ಸಂದರ್ಭದಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಈ ಅನುರಾಗ್ ಧೋಬಲ್. ಲಾಸ್ಟ್ ಏಪ್ರಿಲ್ ನಲ್ಲಿ ಆತನ ಮದುವೆಯಾಗಿತ್ತು. ಕಳೆದ ವರ್ಷ ಏಪ್ರಿಲ್ ನಲ್ಲಿ ತಾನು ಪ್ರೀತಿಸಿದ್ದಂಥ ರಜಪೂತ, ಈತ ಬ್ರಾಹ್ಮಣ, ಆ ರಜಪೂತ ಪರಿವಾರಕ್ಕೆ ಸೇರಿದಂತಹ ಯುವತಿ ರಿತಿಕಾ, ಆಕೆಯನ್ನ ಈತ ಮದುವೆಯಾಗ್ತಾನೆ. ಮದುವೆಯಾದಂತಹ ನಂತರದಲ್ಲಿ ಸಮಸ್ಯೆಗಳು ಆರಂಭ ಆಗೋದು. ಮದುವೆಯಾದಂತಹ ನಂತರದಲ್ಲಿ ಆಕೆಯ ಜಾತಿ ಬೇರೆ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ನಮ್ಮ ಮನೆಯವರು ಆಕೆಯನ್ನ ಹೋಲ್ ಹಾರ್ಟೆಡ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ನಮ್ಮ ಜೊತೆ ಜಗಳವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅನ್ನೋದು ಅನುರಾಗ್ ಧೋಬಲ್ ಮಾಡ್ತಾ ಇರುವಂತಹ ಆರೋಪ. ಆತನ ಲೈಫ್ ನಲ್ಲಿ ಏನಾಗ್ತಿದೆ ಅನ್ನೋದು ಆತನ ಅಭಿಮಾನಿಗಳಿಗೆ ಕಳೆದ 7-8 ತಿಂಗಳಿನಿಂದ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಯೂಶುವಲ್ ಆಗಿ ವ್ಲಾಗ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದವನು ಕಳೆದ ಹಲವು ಸಮಯದಿಂದ ಯೂಟ್ಯೂಬ್ ವ್ಲಾಗ್ ಅನ್ನ ಮಾಡಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ ಆಗೊಮ್ಮೆ ಈಗೊಮ್ಮೆ ಬಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದ. ಆದ್ರೆ ರೀಸೆಂಟ್ ಆಗಿ 3-4 ದಿನಗಳ ಹಿಂದೆ ನಂದು ಲಾಸ್ಟ್ ವ್ಲಾಗ್ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಆ ವಿಡಿಯೋದಲ್ಲಿ ಆತ ಕಣ್ಣೀರನ್ನ ಹಾಕ್ತಾನೆ, ಆಕ್ರಂದಿಸ್ತಾನೆ. ಆತನ ಸ್ಥಿತಿ ನೋಡಿ ಆತನ ಅಭಿಮಾನಿಗಳು ಆಘಾತಕ್ಕೊಳಗಾಗ್ತಾರೆ. ಹಲವು ಸೆಲೆಬ್ರಿಟಿಗಳು ಯಾರು ಆತನನ್ನ ಫಾಲೋ ಮಾಡ್ತಾ ಇದ್ರು ಅವರು ಶಾಕ್ಗೆ ಒಳಗಾಗ್ತಾರೆ. ಯಾಕಂದ್ರೆ ಅದ್ರಲ್ಲಿ ಆತ ಹಲವು ಆರೋಪಗಳನ್ನ ಮಾಡಿದ್ದ. ಒಂದು, ತನ್ನ ಫ್ಯಾಮಿಲಿಯಿಂದ ತನಗೆ ಮೆಂಟಲ್ ಟಾರ್ಚರ್ ಆಗ್ತಾ ಇದೆ, ಅಪ್ಪ ಅಮ್ಮ ತಮ್ಮ ಎಲ್ಲಾ ಸೇರ್ಕೊಂಡು ಮೆಂಟಲ್ ಟಾರ್ಚರ್ ಮಾಡ್ತಿದ್ದಾರೆ, ಮದುವೆ ಆಗಿದ್ದು ಬೇರೆ ಜಾತಿಯ ಯುವತಿಯನ್ನ ಅನ್ನುವಂತಹ ಕಾರಣಕ್ಕಾಗಿ ನನ್ನನ್ನ ದೂರ ಇಟ್ರು, ಅದರ ಜೊತೆಗೆ ನನ್ನ ಪತ್ನಿ ರಿತಿಕಾ, ಆಕೆ ಕೂಡ ನನ್ನನ್ನ ಬಿಟ್ಟು ಹೋದ್ಲು, ಆಕೆ ಗರ್ಭಿಣಿಯಾಗಿದ್ಲು, ನನ್ನಿಂದ ದೂರ ಆದ್ಲು ಅನ್ನುವಂಥ ಆರೋಪವನ್ನ ಆತ ಮಾಡಿದ್ದ. ಆ ವಿಡಿಯೋ ಆತ ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ಆತನ ಮನೆಯವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ರಿತಿಕಾ ಪ್ರತಿಕ್ರಿಯೆ ಕೊಟ್ಟರು. ಆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲಿ ಇಲ್ಲ, ಅನುರಾಗ್ ಧೋಬಲ್ ಒನ್ ಸೈಡೆಡ್ ಸ್ಟೋರಿ ಹೇಳ್ತಿದ್ದಾನೆ, ಆತ ರಿತಿಕಾ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದ, ಆತನೇ ಕಿರಿಕನ್ನ ತೆಗಿತಾ ಇದ್ದ ಅಂತ ಹೇಳಿ ರಿತಿಕಾನೂ ಮಾತನಾಡಿದ್ರು, ಅನುರಾಗ್ ಧೋಬಲ್ ಸಹೋದರನು ಮಾತನಾಡಿದ್ರು. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ನಿನ್ನೆ
ಮೀರತ್ ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಆ ಎಕ್ಸ್ಪ್ರೆಸ್ ಹೈವೇನಲ್ಲಿ ತನ್ನ ಕಾರ್ನಲ್ಲಿ ಹೋಗುವಂತಹ ಟೈಮ್ನಲ್ಲಿ ಇನ್ಸ್ಟಾ ಲೈವ್ ಅನ್ನ ಓಪನ್ ಮಾಡುವಂತಹ ಅನುರಾಗ್ ದೋಬಲ್ ಇದೇ ನನ್ನ ಲಾಸ್ಟ್ ಮೆಸೇಜ್ ಅಂತ ಹೇಳಿ ಮಾತುಗಳನ್ನ ಶುರು ಮಾಡ್ತಾನೆ. ಆತನ ಅಭಿಮಾನಿಗಳು ಇನ್ಸ್ಟಾದಲ್ಲಿ ಮೆಸೇಜ್ ಹಾಕ್ತಾನೆ ಇರ್ತಾರೆ, ಅಣ್ಣ ಹಂಗ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ. ಹಂಗ್ ರೈಡ್ ಮಾಡ್ತಾನೆ, ಸೀದಾ ತಾನೇ ಡಿವೈಡರ್ಗೆ ಹೋಗಿ ಗುದ್ಬಿಡ್ತಾನೆ. ಅದೃಷ್ಟ ಚೆನ್ನಾಗಿತ್ತು, ಆತನಿಗೆ ದೊಡ್ಡ ಏಟೇನೂ ಆಗಿಲ್ಲ. ತಕ್ಷಣ ಆತನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಕಾರು ಎಷ್ಟರ ಮಟ್ಟಿಗೆ ಜಖಮ್ ಆಗಿದೆ ಅನ್ನೋದು ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಸದ್ಯ ಆತನ ಸಿಚುವೇಶನ್ ಸ್ಟೇಬಲ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಬಟ್ ದೆನ್ ಈತ ಅದನ್ನ ಗಿಮಿಕ್ ಆಗಿ ಮಾಡ್ದ, ಅಟೆನ್ಷನ್ ಅನ್ನ, ಪಬ್ಲಿಕ್ ಅಟೆನ್ಷನ್ ಅನ್ನ, ಅಭಿಮಾನಿಗಳ ಅಟೆನ್ಷನ್ ಅನ್ನ ತಗೊಳಕ್ಕಾಗಿ ಮಾಡ್ದ ಅನ್ನುವಂತಹ ಒಂದು ಮಾತು ಕೂಡ ಕೇಳ್ಬರ್ತಾ ಇದೆ. ಬಟ್ ಲೈವ್ ನಲ್ಲಿ ಆತ ಗಾಡಿಯನ್ನ ಡ್ರೈವ್ ಮಾಡಿರೋ ರೀತಿ ನೋಡಿದ್ರೆ ಸಾಯೋದೇ ಆತನ ಉದ್ದೇಶ ಆಗಿತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ. ಬಟ್ ದೆನ್ ನೀವು ಹೇಳಿದ ಹಾಗೆ ಡಿಪ್ರೆಷನ್ ಅನ್ನೋದು ಅದು ಯಾರೇ ಇರ್ಲಿ, ಯಾರಿಗೇ ಆದ್ರೂ ಅದು ಎಂಥ ದೊಡ್ಡ ಕಾಯಿಲೆಯಾಗಿ ಅದು ಆವರಿಸ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದ್ಸಲ ಎಕ್ಸ್ಪೋಜರ್ ನ ಪಡ್ಕೊಂಡವರು, ಸಕ್ಸಸ್ ನ ಪಡ್ಕೊಂಡವರು ಸಡನ್ ಆಗಿ ಸೋಷಿಯಲ್ ಒಂದು ವೇದಿಕೆಯಲ್ಲಿ, ಸೋಷಿಯಲ್ ಮೀಡಿಯಾ ವೇದಿಕೆಯಲ್ಲಿ ಇಗ್ನೋರೆನ್ಸ್ಗೆ ಒಳಗಾದಾಗ ಅವರಿಗಾಗುವಂತಹ ಆಘಾತ, ಲೈಫ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಅವ್ರು ಹೆಣಗಾಡುವಂತಹ ರೀತಿ ಎಂಥ ದುಸ್ಥಿತಿಗೆ ಅವರನ್ನ ತಳ್ಳುತ್ತೆ ಅನ್ನೋದಕ್ಕೆ ಈ UK07 ರೈಡರ್ ಯೂಟ್ಯೂಬರ್ನ ಲೈಫ್ ಜನ್ಮೇ ಸಾಕ್ಷಿ ಅಂತ ಹೇಳಬಹುದು. ರಾಹುಲ್, ರೈಟ್ ವಿದ್ಯಾಶ್ರೀ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಐ ಥಿಂಕ್ ಈ ಒಂದು ಡಿಪ್ರೆಷನ್ನ ಕುರಿತಾಗಿ ಇನ್ನಷ್ಟು ಜಾಗೃತಿ ಮೂಡಬೇಕು ನಮ್ಮ ದೇಶದಲ್ಲಿ. ಎಸ್ಪೆಷಲಿ ಸೆಲೆಬ್ರಿಟಿಗಳು ಯಾವ ರೀತಿಯಾದಂಥ ಒಂದು ನೋವನ್ನು ಅನುಭವಿಸ್ತಾರೆ. ಆಗಲೇ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ಹೇಳ್ತಿದ್ದ ಹಾಗೆ ಯಾವ ರೀತಿಯಾಗಿ ಆ ಒಂದು ಲೈಮ್ಲೈಟಿಂದ ಅವರು ದೂರ ಸರಿದು ಬಿಟ್ಟರೆ ಆ ಒಂದು ಅಟೆನ್ಷನ್ಗೆ, ಆ ಒಂದು ಎಕ್ಸ್ಪೋಜರ್ಗೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ, ಒಂದು ರೀತಿಯಾಗಿ ವ್ಯಸನಿ ಆಗಿಬಿಟ್ಟಿರ್ತಾರೆ. ಬಟ್ ಒಂದು ಸರ್ತಿ ಅದು ದೂರ ಆಯಿತು ಅಂತಂದರೆ ಈ ರೀತಿಯಾದಂಥ ಪ್ರಕರಣಗಳನ್ನು ಸಂಭವಿಸಿರುವಂಥದ್ದು ಎಷ್ಟು ನೋಡಿದ್ದೀವಿ ನಾವು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.